ನಮಸ್ಕಾರ ದೇವರು. ನಾವು ಇವಾಗ ಮಾತಾಡ್ತಿದ್ವಿ BBK ಸೀಸನ್ 12 ಅಲ್ಲಿ ಬಿಗ್ ಬಾಸ್ ಮನೆಯವರು ಎಲ್ಲಾ ಸ್ಪರ್ಧಿಗಳಿಗೂ ಮೂರು ಆಸೆಗಳನ್ನ ಬರೆದು ಏನಿರುತ್ತೆ ನಿಮ್ಮ ಆಸೆಗಳು ಅಂತ ಕೇಳ್ಕೊಳ್ಳಿ, ನಾವು ಅದನ್ನ ಈಡೇರಿಸ್ತೀವಿ, ಇದರಲ್ಲಿ ಒಂದನ್ನ ಈಡೇರಿಸ್ತೀವಿ ಅಂತ ಹೇಳಿರ್ತಾರೆ. ಸೊ ಅದ್ರ ಪ್ರಕಾರ ನಮ್ಮ ಗಿಲ್ಲಿ ನಟ ಅವರು 3 ಆಸೆಗಳನ್ನ ಕೇಳ್ಕೊಂಡಿದ್ರು. ಸೊ ಅದರಲ್ಲಿ ಒಂದು ಆಸೆಯನ್ನ ಬಿಗ್ ಬಾಸ್ ಮನೆಯವರು ಇವತ್ತು ಈಡೇರಿಸಿದ್ದಾರೆ. ನಾವು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವುದಪ್ಪ ಅಂದ್ರೆ ಗಿಲ್ಲಿ ನಟ ಅವರು 3 ಆಸೆಗಳಲ್ಲಿ ಒಂದು ಆಸೆ ಬಂದ್ಬಿಟ್ಟಿದ್ದೆ, ಬಿಗ್ ಬಾಸ್ ಮನೆ ಒಳಗಡೆ ಮೂವಿ ನೋಡ್ಬೇಕು, ಫಿಲಮ್ ನೋಡ್ಬೇಕು ಅಂತ ಹೇಳಿದ್ರು. ಆಫ್ಟರ್ ನೆಕ್ಸ್ಟ್ ನಲ್ಲಿ ಮೂಳೆ ತಿನ್ಬೇಕು ಅಂತ ಹೇಳಿದ್ರು. ಸೊ ನಮ್ಮ ನಲ್ಲಿ ಮೂಳೆ ಗಿಲ್ಲಿ ಅವರು ನಲ್ಲಿ ಮೂಳೆ ತಿನ್ನುವ ಆಸೆಯನ್ನು ಕೂಡ ಕೇಳ್ಕೊಂಡಿದ್ರು. ಆಫ್ಟರ್ ಇನ್ನೊಂದು ಬಂದ್ಬಿಟ್ಟದ್ದೆ ಆನೆ ಮೇಲೆ ಕುಂತ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ರು. ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಒಂದು ಆಸೆಯನ್ನು ಈಡೇರಿಸಿದ್ದಾರೆ. ಯಾವುದಪ್ಪ ಅದು ಅಂದ್ರೆ ನಲ್ಲಿ ಮೂಳೆ ತಿನ್ನುವಂತ ಆಸೆಯನ್ನು, ಗಿಲ್ಲಿ ಅವರ ಫೇವ್ರೇಟ್ ನಲ್ಲಿ ಮೂಳೆ ತಿನ್ನುವ ಆಸೆಯನ್ನು ಕೂಡ ಅವರು ಈಡೇರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು. ಬಿಗ್ ಬಾಸ್ ಮನೆಯವರು ಇವತ್ತು ಏನಿದೆ ಅವರ ಆಸೆಯ ಪ್ರಕಾರ ಅವರಿಗೆ ನಲ್ಲಿ ಮೂಳೆಯನ್ನು ಕಳ್ಸಿಕೊಟ್ಟಿದ್ರು. ಸೊ ತನ್ನೊಂದು ಪೀಸ್ ನೆಲ್ಲಿ ಮೂಳೆ ಇದ್ವೋ ಅದನ್ನ ಫುಲ್ಲು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾರಿಗೂ ಕೊಡದೇ ಒಬ್ಬರೇ ಕುಂತ್ಕೊಂಡು ತಿಂತಾರೆ. ಸೊ ಏಕೆ ಅಂದರೆ ಆಲ್ರೆಡಿ ಅದು ರಿಸರ್ವ್ ಫಾರ್ ಗಿಲ್ಲಿ ಅಂದ್ಬಿಟ್ಟದ್ದೆ ಮೆನ್ಷನ್ ಮಾಡಿ ಟೇಬಲ್ ಮೇಲೆ ಇಕ್ಕಿರ್ತಾರೆ. ಅದು ಕಂಫರ್ಟ್ ಆಗೋದಿಲ್ಲ ಅಂದ್ಬಿಟ್ಟದ್ದೆ ಅವರು ನೆಲದ ಮೇಲೆ ಕುಂತ್ಕೊಂಡು ಆಚೆ ಕಡೆ ಬಂದು ನೆಲದ ಮೇಲೆ ಕುಂತ್ಕೊಂಡದ್ದೆ. ಸೊ ತಿಂತಾರೆ. ಆ ತಿನ್ನೋ ಟೈಮಲ್ಲಿ ಸುಮಾರು ಕೇಳ್ತಾರೆ ಎಲ್ಲರೂ. ಆದರೆ ಗಿಲ್ಲಿ ನಟ ಅವ್ರಿಗೆ ಅದು ಆಸೆ ಆಗಿರೋದ್ರಿಂದ, ಇದು ರಿಸರ್ವ್ಡ್ ಫ್ರಮ್ ಗಿಲ್ಲಿ ಅಂತ ಇರೋದ್ರಿಂದ ಯಾರಿಗೂ ಕೊಡೋದಿಲ್ಲ. ಹಂಗಾಗಿ ಅವ್ರು ತಿನ್ಬೇಕಾದ್ರೆ ಎಲ್ಲ ಸ್ಪರ್ಧಿಗಳು ಆ ಒಳಗಡೆ ಹೋಗಿರ್ತಾರೆ. ಸೊ ಅಲ್ಲಿ ರಕ್ಷಿತಾ ಅಂತೂ ನಮ್ಗೆ ಜನರಲ್ ಆಗಿ ಗೊತ್ತು, ಗಿಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಒಳ್ಳೆ ಚಿಕ್ಕ ಮಕ್ಳುಗಳನ್ನ ಅಮ್ದಿರ್ ಹಿಡ್ಕೊಂಡಂಗೆ ಗಿಲ್ಲಿನ ಹಿಡ್ಕೊಂಡಿರ್ತಾಳೆ ಯಾವಾಗ್ಲೂ. ಸೊ ಅವಳು ಕೂಡ ಬಂದು ಗಿಲ್ಲಿ ಎಲ್ಲಿ ಕುಂತ್ಕೊಂಡು ತಿಂತಿರ್ತಾನೆ ಅಲ್ಲೇ ಬಂದು ಕುಂತ್ಕೊಂಡಿರ್ತಾಳೆ, ಖಾಲಿ ಆಗೋವರೆಗೂ ಕೂಡ ಅಲ್ಲೇ ಇರ್ತಾಳೆ. ಆ ನಡುವೆ ನಮ್ಮ ರಘುವಣ ಏನಿದ್ದಾರೆ ಅವರು ಕೂಡ ಬಾಯಿ ರುಚಿ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಬಂದು ಕೇಳ್ಕೊಳ್ತಾರೆ ನನಗೊಂದು 2 ಪೀಸ್ ಕೊಡೋ ಅಂತ. ಆದ್ರೂ ಗಿಲ್ಲಿ ಇದು ರಿಸರ್ವ್ ಫ್ರಮ್ ಗಿಲ್ಲಿ ಆಗಿರೋದ್ರಿಂದ ನಾ ಯಾರಿಗೂ ಕೊಡೋದಿಲ್ಲ, ನಾವು ಒಬ್ಬನೇ ತಿನ್ಬೇಕು ಅನ್ಕೊಂಡದ್ದೆ. ಸೊ ಒಬ್ಬನೇ ಕಡಿತಾನೆ, ಅದನ್ನ ತಿನ್ನೋದನ್ನ ಇವ್ರು ನೋಡ್ತಾ ಇರ್ತಾರೆ. ಪಾಪಚ್ಚೆ ರಘುವಣ ಇನ್ನೊಂದು 2 ಸಲ ಕೇಳ್ತಾನೆ. ಸೊ ಅವನಿಗೆ ತುಂಬಾ ಆಸೆ ಆಗ್ಬಿಟ್ಟಿತ್ತು ಅನ್ಸುತ್ತೆ, ಆದ್ರೂ ಕೊಡೋದಿಲ್ಲ. ಲಾಸ್ಟ್ ಫೈನಲ್ ಆಗಿ ನಲ್ಲಿ ಮುಳೆ ಎಲ್ಲ ಕಡ್ದಾದ್ಮೇಲೆ ಅದನ್ನ ತಗೊಂಡೋಗಿ ಇಕ್ಕೋದಿಕ್ಕೆ ರಕ್ಷಿತಾ ಕೂಡ ಹೆಲ್ಪ್ ಮಾಡ್ತಾಳೆ. ಫೈನಲ್ ಆಗಿ ಬಿಗ್ ಬಾಸ್ ಮನೆಯವರು ಗಿಲ್ಲಿ ನಟ ಅವರ ಒಂದು ಆಸೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ, ಈಡೇರಿಸಿದ್ದಾರೆ. ಸೊ ಎಲ್ಲ ಸ್ಪರ್ಧಿಗಳಿಗೂ 3 ಆಸೆಗಳನ್ನ ಕೇಳ್ಕೊಂಡಿರ್ತಾರೆ. ಸೊ ಅದ್ರ ಪ್ರಕಾರ ಇವತ್ತಿನ ಈ ವಿಡಿಯೋ ಏನಿದೆ ಇವಾಗ ನಾವು ಮಾಡಿರೋದು, ಇದು ಗಿಲ್ಲಿ ನಟ ಅವರ ಆಸೆ ಏನಿತ್ತು ಅದನ್ನ ಈಡೇರಿಸಿರೋದ್ರ ಬಗ್ಗೆ. ಸೊ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನಿಸ್ತು ಹೇಳಿ. ಮತ್ತೆ ಈ ಆಸೆಗಳು ಕೇಳ್ಕೊಂಡಿರಲ್ಲಿ ಯಾವುದು ಬೆಸ್ಟ್ ಆಗಿತ್ತು ಅಂತ, ಯಾವ ಸ್ಪರ್ಧಿ ಕೇಳ್ಕೊಂಡಿರೋ ಆಸೆ ಬೆಸ್ಟ್ ಇತ್ತು ಅಂತ ನೀವು ತಿಳಿಸ್ತಾ ಹೋಗಿ. ಬಟ್ ನನಗೆ ಇದು ಒಂಥರ ಚೆನ್ನಾಗಿತ್ತು ಗುರು, ಗಿಲ್ಲಿ ನಟ ಅವ್ರು ಕೇಳ್ಕೊಂಡಿದ್ದು. ಸೊ ಅವ್ರು ಕೇಳ್ಕೊಳ್ಳೋದೆಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಬಿಗ್ ಬಾಸ್ ಮನೇಲಿ ಮೂವಿ ನೋಡಬೇಕು ಅಂತ ಕೇಳ್ಕೊಳ್ತಾರೆ, ಅದ್ರ ಜೊತೆಗೆ ಆನೆ ಮೇಲೆ ಕುಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ತುಂಬ ಡಿಫ್ರೆಂಟ್ ಆಗೇನೆ ಒಂದು ಸ್ವಲ್ಪ ಕೇಳ್ತಿರ್ತಾರೆ. ಸೊ ಅದಕ್ಕೇನೆ ಇವ್ರನ್ನ ನಲ್ಲಿ ಮೂಳೆ ಅಂತ ಕರೆಯೋದು ಅಂತ ಹೇಳ್ಬೋದು. ಸೊ ಓಕೆ, ಅವ್ರು ಅದನ್ನ ಕೇಳ್ಕೊಂಡಾಗ ನಂಗೆ ಅವರ ನಲ್ಲಿ ಮೂಳೆ ಶಾರ್ಟ್ ಮೂವಿನೇ ನೆನಪಾಗ್ಬಿಡ್ತು ಗುರು. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಮತ್ತೆ ಇವತ್ತು ಏನು ಬಂದಿದೆ ಬಿಗ್ ಬಾಸ್ ವೋಟಿಂಗ್ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಬನ್ನಿ ನೋಡಿ, ಎಂಜಾಯ್ ಮಾಡಿ. ಮತ್ತೆ ನಿಮ್ಮ ಫೇವ್ರೇಟ್ ಯಾರು ಇವಾಗಿರುವಂಥ ಒಳಗಡೆ ಇರುವ ಸ್ಪರ್ಧಿಗಳಲ್ಲಿ ಸೊ ಯಾರು ಗೆಲ್ಲಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಗಿಲ್ಲಿನೇ ಗೆಲ್ತಾನೆ ಅನ್ನೋದು 100%. ಸೊ ನೋಡೋಣ ಒಳಗಡೆ ಬೇರೆ ಏನೋ ನಡೆಯುತ್ತೆ ಅನ್ನೋದನ್ನು. Thank you so much watching for this video.